ಮಾರ್ನಿಂಗ್ ನಾನು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಮುಂದೆ ಹೋಗ್ತಾ ನೋಡೋಣ. ಇವರು ನನ್ನ ಸೊಸೆ ಮತ್ತು ಹೇಳಿ ಅವರು ಬೆಂಗಳೂರಿಗೆ ಹೋಗ್ತಾಯಿದ್ರು. ನಾನು ಬಸ್ ಸ್ಟ್ಯಾಂಡಲ್ಲಿ ಸ್ಟಾಪ್ ಆದೆ, ಅವರು ರೈಲ್ವೆ ಸ್ಟೇಷನ್ಗೆ ಹೋದರು. ಆಮೇಲೆ ಇಲ್ಲಿಂದ ಹೋದ್ವಿ. ಬಸ್ ಸ್ಟ್ಯಾಂಡಲ್ಲಿ ಇವತ್ತು ಕಾವ್ಯ ಇಬ್ಬರು ಲೇಟಾಗಿ ಬಂದರು. ಏನಕ್ಕೆ ಅಂದರೆ ನಾನು ಬಂದಿದ್ದೀನಿ ಆವಾಗಲೇ ಬನ್ನಿ ಅಂತಂದರೆ ಅವ್ರಿಗೋಸ್ಕರ ನಾನೇ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದೆ, ಇನ್ನೂ ಬಂದೇ ಇರಲಿಲ್ಲ. ಆಮೇಲೆ ಅನು ಬಂದಳು, ಆಮೇಲೆ ಕಾವ್ಯ ಬಂದಳು. ಬೈದೆ ಬಸ್ ಹೊಂಟೋಗ್ಬಿಟ್ಟೈತೆ ಅಂತ ರೇಗಿಸ್ದೆ. ಆಮೇಲೆ ಸೀಟೇ ಸಿಗಲಿಲ್ಲ. ಡೈರೆಕ್ಟ್ ಇಲ್ಲಿಂದ ಮಾದೇಶ್ವರನ ಬೆಟ್ಟಕ್ಕೆ ಡೈರೆಕ್ಟ್ ಇತ್ತು ಬಸ್ಸು. ಅದೇ ನೋಡಿ ಹಿಂಗೆ ನೋಡಿ ನಾವು ಕೂತ್ಕೊಂಡಿದ್ವಿ ಕೆಳಗಡೆ. ನನ್ನ ಫ್ರೆಂಡ್ ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡಲೇಬೇಕು ಅಂದ್ಲು. ಸರಿ ಆಯಿತು ಅಂದ್ಬಿಟ್ಟು ಮಾಡಿದೆ. ನಾನೇನು ಕಾಣ್ತಾಯಿಲ್ಲ ಬಗ್ಕೊಂಡಿದ್ದೆ. ಆಮೇಲೆ ಇಲ್ಲಿಂದ ಡೈರೆಕ್ಟು ಮಲೆಮಹದೇಶ್ವರನ ಬೆಟ್ಟಕ್ಕೆ ಬಸ್ ಇತ್ತು. ಆದರೆ ನಾವು ಹಂಗೆ ಹೋಗಲಿಲ್ಲ. ಮಳವಳ್ಳಿಯಿಂದ ಅಂದರೆ ಕಾವ್ಯವ್ರ ಅಪ್ಪ ಬಂದಿದ್ದು, ಅವರು ಕೊಳ್ಳೇಗಾಲ ಅಲ್ವಾ ಅವರು, ಅದಕ್ಕೆ ಅವ್ರ ಅಪ್ಪ ಹೇಳಿದ್ರು ಮಳವಳ್ಳಿಗೆ ಹೋಗಿ ಅಲ್ಲಿಂದ ಬಸ್ಸು ಬರ್ರಿ, ತುಂಬ ರಶ್ ಆಯಿತು ಹೋಗೋಕ್ಕಾಗಲ್ಲ ಅಂದರು. ಆಮೇಲೆ ಮಳವಳ್ಳಿಗೆ ಹೋಗಿ ತಿಂಡಿ ಟಿಫನ್ ಮಾಡ್ತಾಯಿದ್ದೋ. ಆಮೇಲೆ ಟಿಫನ್ ಮಾಡ್ಕೊಂಡು ನಿಧಾನಕ್ಕೆ ಹೋಗೋಣ. ಅಲ್ಲಂತೂ ಸಿಕ್ಕಾಪಟ್ಟೆ ರಶ್. ಇನ್ನೂ ಬೆಂಗಳೂರಿಂದ ಬಂದಿರುತ್ತಲ್ಲ, ಸಿಕ್ಕಾಪಟ್ಟೆ ರಶ್ ಇತ್ತು. ನಿಂತ್ಕೊಳ್ಳೋಕ್ಕೂ ಆಯ್ತಲ್ಲ, ಕೂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಆಮೇಲೆ ಟಿಫನ್ ಅಲ್ಲ ಒಂದು ಹಾಫ್ ಆನ್ ಅವರ್ ಟಿಫನ್ ಮಾಡ್ಕೊಂಡು ಬಸ್ ಹತ್ತಿದ್ವಿ. ಆಮೇಲೆ ಅಲ್ಲಿ ಬಸ್ಸು ಸೀಟು ಸಿಗಲಿಲ್ಲ, ಎಲ್ಲ ಕೆಳಗೆ ಕೂತ್ಕೊಂಡಿದ್ದು. ಎಲ್ಲ ಇಲ್ಲಿಂದ ಹೋಗಿ ತನಕ ಕೆಳಗೇನೆ, ಯಾವುದು ಸೀಟ್ ಸಿಕ್ಕೇ ಇಲ್ಲ ನಮಗೆ. ಆಮೇಲೆ ಅನ್ಕೊಂಡು ಕಂಡಕ್ಟರ್ ಎಲ್ಲ ಚೆನ್ನಾಗಿ ಮಾತಾಡ್ತಾಯಿದ್ರು, ನಾವು ಅವ್ರ ಜೊತೆ ಫ್ರೆಂಡ್ಲಿಯಾಗಿದ್ದರು, ಅವರು ಚೆನ್ನಾಗಿ ಮಾತಾಡ್ತಾಯಿದ್ರು. ಇದು ಮಳವಳ್ಳಿಯಿಂದ ನಾವು ಕೊಳ್ಳೇಗಾಲಕ್ಕೆ ಹೋಗ್ತಾರೆ. ಡೈರೆಕ್ಟು ಮಹದೇಶ್ವರನ ಬೆಟ್ಟಕ್ಕಲ್ಲ, ಅಲ್ಲಿಗೆ ಹೋಗ್ತಾರದು. ಇದು ಅವ್ರು ವೀಡಿಯೋ ಮಾಡ್ಕೊಂಡಿಲ್ಲ, ಅವ್ರು ಮಾಡ್ಕೊಂಡೆ ಹಂಗೂ ಆದರೆ ಅವ್ರು ಹಂಗೆಲ್ಲ ಹಾಕ್ಬಾರ್ದು ಕಣಪ್ಪ ಅಂತ ಹೇಳಿದ್ರು. ನಾನು ಸರಿ ಅಂದ್ಬಿಟ್ಟು ಇದು ಕೊಳ್ಳೇಗಾಲಕ್ಕೆ ಬಂದ್ವಿ ಒಂದು 9 ಗಂಟೆ 10 ಗಂಟೆ ಅಷ್ಟೊತ್ತಿಗೆಲ್ಲ ಬಂದ್ವಿ. ಬಸ್ ಅಂತೂ ಇಲ್ಲೂ ಸಿಕ್ಕಿರಲಿಲ್ಲ ನಮಗೆ. ನಾವು ಡೈರೆಕ್ಟೇ ಬಂದರು, ಬಟ್ ನಮ್ಗೆ ಸೀಟ್ ಸಿಕ್ಕಿಲ್ಲ. ಅವರು ಡಿಪೋಯಿಂದನೇ ಬಂದ್ಬಿಟ್ಟಿದ್ರು ತುಂಬ ಜನ, ಅದರಿಂದ ನಮಗೆ ಸೀಟ್ ಸಿಕ್ಕಿರಲಿಲ್ಲ. ಆಮೇಲೆ ಇಲ್ಲೂ ತುಂಬ ವೆಯ್ಟ್ ಮಾಡಿದ್ವಿ. ಆಮೇಲೆ ಬಸ್ ಬಂತು. ಆಮೇಲೆ ಅಂತೂ ಇಂತೂ ಕಿತ್ತಾಡ್ಕೊಂಡು ತುಂಬ ರಶ್ಶು, ಗೊತ್ತಲ್ಲ ಈಗೆಲ್ಲ ಫ್ರೀ ಬಸ್ ಅಲ್ವಾ, ಸಿಕ್ಕಾಪಟ್ಟೆ ರಶ್ ಇತ್ತು. ಹಂಗೂ ನಾನು ಹಿಂದೆ ಹೋಗ್ಬಿಟ್ಟಿದ್ದೆ. ಆಮೇಲೆ ಸೀಟ್ ಸಿಕ್ಕಿಲ್ಲ ಅಂತ ಮುಂದೆ ಫ್ರಂಟಲ್ಲಿ ಬಂದು ಅಲ್ಲೇ ಜಾಗ ಇರೋ ಸ್ವಲ್ಪ ಸ್ಪೇಸ್ ಇತ್ತಲ್ಲ ಅಂದ್ಕೊಂಡು ಕೂತಿದ್ವಿ. ಕಂಡಕ್ಟ್ರು ತುಂಬ ಫ್ರೆಂಡ್ಲಿಯಾಗಿ, ಅವರು ಇವರು ಅಷ್ಟೇ. ನಾವು ಇಲ್ಲಿಂದ ಕೊಳ್ಳೇಗಾಲದಿಂದ ಬೆಟ್ಟಕ್ಕೆ ಹೋಗೋ ತನಕ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿದ್ರು, ಮೋಟಿವೇಶನ್ ಕೊಟ್ಟರು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅವ್ರು ಮಾತಾಡಿದ್ದು. ಅವರು ಕೊಳ್ಳೇಗಾಲದವ್ರೆ ಅಂತೆ, ಅವರು ಮೈಸೂರಿಂದ ಆ ಕಡೆ, ಮೈಸೂರು ಮತ್ತು ಕೊಳ್ಳೇಗಾಲ ಆ ಕಡೆ ವರ್ಕ್ ಮಾಡ್ತಾರೆ ಅವರು. ಚೆನ್ನಾಗಿ ಮೋಟಿವೇಶನ್ ಎಲ್ಲ ಚೆನ್ನಾಗಿ ಕೊಟ್ಟರು. ಹೆಣ್ಮಕ್ಳು ಹೆಂಗಿರಬೇಕು ಅಂತ ಹೇಳಿದ್ರು. ಬಟ್ ಈಗಿನ ಜನ್ರೇಷನ್ ಹೆಂಗಿದೆ, ನೀವು ಹೆಂಗಿರಬೇಕು ಅದನ್ನೆಲ್ಲ ಹೇಳ್ಕೊಟ್ರು. ನಂಗೆ ನಿಜ ಆ ಥರ, ಯಾಕೆಂದರೆ ಎಲ್ಲರೂ ಹೇಳೋದಿಲ್ಲಲ್ವ ಆ ಥರ. ನಂಗೆ ಮೋಟಿವೇಶನ್ ಹೆಂಗೆ ಕೊಟ್ಟರು, ಬಟ್ ಅವ್ರು ಹೇಳಿದ್ದು ಒಂದು ಮಾತು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವರು ವೈಫು ಓದಿದಾರಂತೆ, ಯಾವುದೋ ಹೇಳಿದ್ರು ಕೋರ್ಸ್, ಅವ್ರು ಓದಿದ್ದಾರೆ, ಇವರು ಓದಿದ್ದಾರೆ. ನಾನು ಹಂಗೂ ಹೇಳಿದೆ, ಅಂಕಲ್ ನೀವು ನಿಮ್ಮ ವೈಫ್ನ ಕೆಲಸ ಕಳಿಸ್ಬೋದಲ್ವಾ ಅಂತಂದೆ. ಅದಕ್ಕೆ ಅವರು ಅಂದರು ಒಂದು ಮಾತು, ಹಂಗೆ ಮಾತಾಡಿಕೊಂಡು, ನಾನು ಈಗ ದುಡಿತೀನಲ್ಲ, ಅವಳೊಂದು ಮಗು ಇರ್ತಾಳಲ್ಲ ಅದಕ್ಕೆ ಸಮಾನ. ಅಂದರೆ ಅವಳು ಎಷ್ಟು ಕಷ್ಟಪಟ್ಟಿರಬೇಡ, ನಾನು ಅದಕ್ಕೆ ಅವಳು ಕಷ್ಟ ಕೊಡಲ್ಲ ಅಂತ ಹೇಳಿದ್ರು. ನೋಡಿ ಇಂಥ ಹುಡುಗ ನಾನು ಅದನ್ನೇ ಅಂದೆ, ಅಂಕಲ್ ನಿಮ್ಮಂಥ ಹುಡುಗ ಎಲ್ಲೂ ಸಿಗೋಲ್ಲ ಬಿಡಿ, ನಮ್ಮ ಹತ್ರ ಸಿಗೋದು ಪುಣ್ಯ ಹೇಳಿ ಅಂತಂದೆ. ಬಟ್ ತುಂಬ ಫ್ರೆಂಡ್ಲಿಯಾಗಿದ್ದರು ನಮ್ಮ ಜೊತೆ ಎಲ್ಲ ಅಂಕಲು. ನಾವು ಹಂಗೆ ಕೇಳ್ತಾಯಿದ್ದು, ಹಂಗೆ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡು ತುಂಬ ಮೋಟಿವೇಶನ್ ನನಗೆ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟರು. ನಾನು ಕೂತಿದ್ದೆ ಅಲ್ಲೇ, ಅವ್ರು ಕೆಳಗಡೆನೇ ಕೂತಿದ್ದೆ, ಅಂಕಲ್ ಮೇಲೆ ಕೂತಿದ್ರು ಸೀಟ್ ಮೇಲೆ. ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿದ್ರು. ಬಟ್ ಹಂಗೂ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂದ್ಕೊಂಡೆ. ಅಂಕಲ್ ನೆಕ್ಸ್ಟ್ ಟೈಮ್ ಮೈಸೂರಲ್ಲಿ ಬರ್ತಾರಂತೆ, ಮೈಸೂರಿಂದ ಓಡಾಡ್ತಾ ಇರ್ತಾರಂತೆ, ಯಾವಾಗಾರು ಮೈಸೂರು ಸೈಡ್ ಹೋದಾಗ ಅಂಕಲ್ ಹತ್ರ ಮಾತಾಡ್ಕೊಂಡು ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಅವ್ರು ಕೊಡ್ತಾಯಿದ್ದು ಮೋಟಿವೇಶನ್, ಅವ್ರು ಒಂದು ಸ್ಟೋರಿ ಹೇಳಿದ್ರು ನನಗೆ. ಅದೇ ಆಯಿತು ನೋಡಿ, ಜೀವನ ಹೆಣ್ಮಕ್ಳು ಹೆಂಗೆ ಹಾಳು ಮಾಡ್ಕೋತಾರೆ ಅಂದರೆ ಅವ್ರ ಅಪ್ಪ ಅಮ್ಮನ ಬಗ್ಗೆ ಕೇರ್ ಮಾಡಲ್ಲ. ಅವ್ರು ಹೇಳಿದ ಸ್ಟೋರಿ ಮೇಲೆ ತುಂಬ ಚೆನ್ನಾಗಿತ್ತು. ಅವರು ಅದನ್ನು ಹೇಳ್ಬೇಕು ಅಂತ ಅನ್ಕೋತಾ ಇದ್ದೆ ನಾನು ವ್ಲಾಗಲ್ಲಿ, ಆದರೆ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಲಿಲ್ಲ ನಾನು. ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಈ ವಿಡಿಯೋದಲ್ಲಿ ಶಾರ್ಟ್ ವೀಡಿಯೋ ಮಾಡಿದಾಗ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಆಮೇಲೆ ಬೆಟ್ಟಕ್ಕೆ 11 ಗಂಟೆ ಆಗಿತ್ತು ನಾವು ಹೋದಾಗ. 11 ಗಂಟೆಗೆ ಹೋದ್ವಿ. ತುಂಬ ರಶ್ ಇತ್ತು, ಏಕೆಂದರೆ ಇವತ್ತು ಗೌರ್ಮೆಂಟ್ ಹಾಲಿಡೇ ಅಲ್ವಾ, ಕಾರ್ಮಿಕರ ದಿನಾಚರಣೆ ಅಲ್ವಾ, ಅದರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಗೌರ್ಮೆಂಟ್ ಎಲ್ಲ ಬಂದಿದ್ದು. ನಾರ್ಮಲ್ ಇತ್ತು ಅಂದರೆ ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಚಿಕ್ಕವಳಿದ್ದಾಗ ಹೋಗಿದ್ದು ಮಹದೇಶ್ವರನ ಬೆಟ್ಟಕ್ಕೆ. ಆಮೇಲೆ ಹೋಗೋಣ ಅಂತ ಸಡನ್ಲಿ ಪ್ಲ್ಯಾನ್ ಆಗಿದ್ದಿದ್ದು. ನಾವೇನೇ ಪ್ಲ್ಯಾನ್ ಮಾಡೋದು ಸಡನ್ಲಿ ಹಿಂದಿನ ದಿನ, ಅದು ಇನ್ನೇನು ನೈಟ್ ಮಲಿಕೋ 9 ಗಂಟೆ 8 ಗಂಟೆ 7 ಗಂಟೆ ಈ ಥರ ಟೈಮಲ್ಲಿ ನಾವು ಹೋಗಲೇಬೇಕು ಕನ್ಫರ್ಮ್ ಮಾಡ್ಕೊಳ್ಳೋದು. ಪ್ಲ್ಯಾನ್ ಮಾಡೋದೇ ಆ ಟೈಮಲ್ಲಿ. ನಾವು ಯಾವಾಗ ಬೇಕು ಅವಾಗ ಹೋಗ್ತಾ ಇರ್ತೀವಿ. ನಾಳೆನೇ ಹೋಗಬೇಕು, 1 ವೀಕು 1 ಮಂತ್ ಅನ್ನೋಂಗೆಲ್ಲ ಪ್ಲ್ಯಾನೇ ಮಾಡಲ್ಲ ನಾವು. ಸಡನ್ಲಿ ಮಹದೇಶ್ವರನ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ಕನ್ಫರ್ಮ್ ಮಾಡಿಕೊಂಡು ಹಂಗೂ ಮನೇಲೆಲ್ಲ ಬೇಡ ದೂರ ಅಂತಂದರು. ನಾವು ಆದರೂ ಕೇಳಲಿಲ್ಲ, ನಾವು ಹೋಗಲೇಬೇಕು ಅಂದ್ಕೊಂಡು ಹೋದ್ವಿ. ಬಟ್ ಇನ್ನೊಂದು ಖುಷಿ ಆಯ್ತು ಅಂದರೆ ದೇವಸ್ಥಾನದಲ್ಲಿ ನಾನು ಅಂದ್ಕೊಂಡಿದ್ದೆ ಪ್ರಸಾದ ತಿನ್ಬೇಕಂದ್ರೆ, ದೇವಸ್ಥಾನದಲ್ಲಿ ಪ್ರಸಾದ ಸಿಗೋದು ಅದೃಷ್ಟ. ನಾನು ಚಾಮುಂಡಿ ಬೆಟ್ಟಕ್ಕೆ ಹೋದಾಗಲೂ ಅಂದ್ಕೊಂಡೆ, ಬಟ್ ಅಲ್ಲಿ ತಿನ್ನಲಿಲ್ಲ. ಬೇರೆ ಕಡೆ ಹೋದಾಗಲೂ ಅಷ್ಟೇ, ಗೌಡ್ಗೆರೆಗೆ ಹೋಗಿದ್ವಲ್ಲ ಅಲ್ಲೂ ಅಂದ್ಕೊಂಡೆ, ತಿನ್ನೋಕ್ಕಾಗಲಿಲ್ಲ ಪ್ರಸಾದ. ತುಂಬ ರಶ್ ಇತ್ತು. ಇಲ್ಲಂತೂ ನಾನು ಹೇಳೇ ಬಿಟ್ಟಿದ್ದೆ, ನಾನು ಲೇಟ್ ಆದರೂ ಪರವಾಗಿಲ್ಲ ತಿನ್ಕೊಂಡು ಹೋಗೋಣ ಅಂತ. ಆಮೇಲೆ ನಾವೆಲ್ಲ ಪ್ರಸಾದ ತಿಂದು ಹೋದ್ವಿ. ಬಟ್ ದರ್ಶನವೂ ಚೆನ್ನಾಗಾಯಿತು. ಅಂದರೆ ಒಳಗಡೆ ಎಲ್ಲ ಮಾಡೋಕ್ಕೆ ಬಿಡೋಲ್ಲ, ವೀಡಿಯೋ ಫೋಟೋಸ್ ಎಲ್ಲ ಅಲ್ವಾ, ಅದರಿಂದ ನಂಗೆ ದೇವ್ರು ಕಾಣ್ತು, ಹೈಟ್ ಇದ್ದೀನಲ್ವ ನಾನು, ಅದರಿಂದ ದೇವರೆಲ್ಲ ಚೆನ್ನಾಗಿ ಕಾಣ್ತು. ದರ್ಶನ ಎಲ್ಲ ಆಯಿತು ಚೆನ್ನಾಗಿ. ಬಟ್ ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿನೂ ಆಯಿತು, ಏಕೆಂದರೆ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ವಾ. ಬೆಟ್ಟ ಒಂಥರ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು, ನಡೆಯೋಕ್ಕೂ ಆಗ್ತಾ ಇರಲಿಲ್ಲ.
ಆದರೂ ಪರವಾಗಿಲ್ಲ ಅಂದರೆ ಇನ್ನೊಂದೇ ಖುಷಿಯಾಗಿದ್ದೇನೆಂದರೆ ತುಂಬಾ ಉಳ್ಸೆವೆಲ್ಲ ಮಾಡ್ತಾರಲ್ವ ಅಲ್ಲಿ, ಅದರಿಂದ ಟ್ಯಾಂಕ್ ಬರುತ್ತಲ್ಲ ಅದರಲ್ಲಿ ನೀರು ಹಾಕ್ತಾಯಿದ್ರು. ಅಲ್ಲೆಲ್ಲ ಕಾಲು ಸುಡುತ್ತಲ್ವ, ಅಲ್ಲಿ ಮ್ಯಾಟು ಹಾಕಿದ್ರು ಸುತ್ತ. ಅದ್ರ ಜೊತೆಗೆ ನೀರು ಹಾಕ್ತಾಯಿದ್ರು. ನಡೀತಾರಲ್ವ ಕಾಲೆಲ್ಲ ತುಂಬ ಸುಡುತ್ತಲ್ವ, ಈಗ ಬೇಸಿಗೆ ಅಲ್ವ, ಅದರಿಂದ ಅವರು ನೀರು ಹಾಕ್ತಾಯಿದ್ರು. ಆಮೇಲೆ ನಾವು ಸಿಕ್ಕಾಪಟ್ಟೆ ಸುಡ್ತಾಯಿತ್ತು. ಊಟಕ್ಕೂ ಕ್ಯೂ ಇತ್ತು, ಅಲ್ಲೂ ತುಂಬ ರಶ್ ಇದ್ದರು. ಆಮೇಲೆ ದರ್ಶನಕ್ಕೂ ತುಂಬ ರಶ್ ಇತ್ತು. ಆದರೂ ಪರವಾಗಿಲ್ಲ, ನಮಗೆಲ್ಲ ಒಂದು ಸ್ವಲ್ಪ ಫ್ರೀಯಾಗಿ ಹೋಗಂಗಿತ್ತು. ಆದರೆ ಸಿಕ್ಕಾಪಟ್ಟೆ ಕಾಲು ನೋವು, ಎಲ್ಲಿ ನಮ್ಮ ಮಂಡ್ಯದಿಂದನೂ ಸೀಟ್ ಸಿಕ್ಕಿಲ್ಲ, ಮಳವಳ್ಳಿಗೆ ಹೋದ್ರೆ ಅಲ್ಲೂ ಸೀಟ್ ಸಿಕ್ಕಿಲ್ಲ, ಇನ್ನು ಬೆಟ್ಟಕ್ಕೆ ಕೊಳ್ಳೇಗಾಲಕ್ಕೆ ಹೋದ್ರೆ ಅಲ್ಲೂ ಸೀಟ್ ಸಿಕ್ಕಿಲ್ಲ. ಸಿಕ್ಕಾಪಟ್ಟೆ ಇಲ್ಲೇ ಟಯರ್ಡ್ ಆಗ್ಬಿಟ್ಟು ಅಲ್ಲೇ ಏನು ನಿಂತ್ಕೊಳ್ಳೋಕ್ಕಾಗುತ್ತೆ, ಏನು ಕಷ್ಟನೋ ಸುಖನೋ ಅಂದ್ಕೊಂಡು ನಿಂತ್ಕೊಂಡಿದ್ವಿ. ಆಮೇಲೆ ದೇವಸ್ಥಾನ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು, ಬಟ್ ಊಟ ಪ್ರಸಾದ ಚೆನ್ನಾಗಿತ್ತು ನೋಡಿ. ಅವರು ಏನೇ ಒಂದು ಈರುಳ್ಳಿ ಹಾಕಿ ಸಾಂಬಾರು ಮಾಡಿರೋ ಟೇಸ್ಟ್ ಇರುತ್ತಲ್ಲ, ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಒಳಗಡೆನೂ ಚೆನ್ನಾಗಿದೆ, ಊಟದ ಫೆಸಿಲಿಟಿ ಎಲ್ಲ. ನಾನು ಹೋದಾಗ ಅದೆಲ್ಲ ಇರಲಿಲ್ಲ. ನಾನು ಹೋಗಿದ್ದು ತುಂಬ ಚಿಕ್ಕವಳಿದ್ದಾಗ ನಾನು ಹೋಗಿದ್ದಿದ್ದು ಅಲ್ಲಿಗೆ. ಅಲ್ಲಿ ಹೋಗಿದ್ದು ಅಂದರೆ ಅಷ್ಟು ನೆನಪಿರಲಿಲ್ಲ. ಇವಾಗೆಲ್ಲ ತುಂಬ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗೈತೆ. ನಾನು ಇದ್ದಾಗ ಅಷ್ಟು ನೋಡಿರಲಿಲ್ಲ ಕ್ಲಿಯರಾಗಿ, ಚಿಕ್ಕವಳು ಬೇರೆ, ಅಷ್ಟು ಸ್ವಲ್ಪ ನೆನಪೈತೆ, ಆದರೆ ಅಷ್ಟು ಕ್ಲಿಯರಾಗಿ ಏನು ನೆನಪಿಲ್ಲ ನನಗೆ. ಅಲ್ಲೆಲ್ಲ ಹೋಗಿದ್ವಲ್ಲ. ಆಮೇಲೆ ಹೊಸ್ದಾಗೆಲ್ಲ ಈಗೆಲ್ಲ ಲಾಡು ಎಲ್ಲ ತೊಗೊಳಕ್ಕೆಲ್ಲ ನೀಟಾಗೆಲ್ಲ ಇದೆಲ್ಲ ಮಾಡಿದ್ದಾರೆ. ಫೆಸಿಲಿಟಿ ಎಲ್ಲ ಚೆನ್ನಾಗಿತ್ತು. ಈಗ ನೀರಾಗಿರ್ಬೋದು, ಪ್ರತಿಯೊಂದೊಂದು ಫೆಸಿಲಿಟಿನೂ ಐತೆ, ಅದು ಖುಷಿ ಆಯಿತು ನನಗೆ. ಬಟ್ ಚೆನ್ನಾಗಿತ್ತು ದೇವಸ್ಥಾನ. ನಂಗೆ ದೇವ್ರ ದರ್ಶನ ಮಾಡಿದರೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದು ಹೇಳ್ಬೇಕಂದ್ರೆ. ನಂಗೆ ಸಿಕ್ಕಾಪಟ್ಟೆ ಆಸೆ ಇತ್ತು ತುಂಬ ದಿನದಿಂದ ಹೋಗಬೇಕು. ಅಲ್ಲಿ ಹೋಗಿರಲಿಲ್ಲ ನಾನು, ಬೇರೆ ಕಡೆ ಎಲ್ಲ ಹೋಗ್ತೀನಿ. ಬಟ್ ಅಲ್ಲಿ ಮಹದೇಶ್ವರನ ಬೆಟ್ಟ ಸೈಡ್ ನಾನು ಹೋಗೇ ಇಲ್ಲ. ದೂರ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಹೋದ್ವಿ. ಬಟ್ ಎಲ್ಲ ಮುಗೀತು ನಮ್ಮದು. ಅಲ್ಲೆಲ್ಲ ಪ್ರಸಾದ ಇದು ಪೂಜೆ ಸಾಮಾನು ತೊಗೊಂಡ್ವಿ. ಕಾವ್ಯ ಪೂಜೆ ಮಾಡ್ಸೋಕ್ಕೆ ಅಂದ್ಬಿಟ್ಟು ಅವಳು ತೊಗೊಂಡ್ಳು. ಆಮೇಲೆ ಅಲ್ಲಿಂದ ಸಿಕ್ಕಾಪಟ್ಟೆ ಶೂ ಬೀಜಕ್ಕೆ ಹೋಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಬಿಸಿ, ಕಾಲು ತೊಳೆದ್ಬಿಟ್ಟು ನಡ್ಕೊಂಡು ಹೋಗ್ಬೇಕಲ್ವ ಅಷ್ಟು ದೂರ. ಆಮೇಲೆ ಬಿಸಿಲು ಸಿಕ್ಕಾಪಟ್ಟೆ ಇತ್ತು, ಛತ್ರಿ ಇಟ್ಕೊಂಡ್ರು ಕಾಲು ಸುಡುತ್ತೆ ಅಂದ್ಕೊಂಡು. ಆಮೇಲೆ ಇಲ್ಲೆಲ್ಲ ಇಲ್ಲೆಲ್ಲ ಉಳ್ಕೋತಾರಲ್ವ, ಅಂದರೆ ರಜೆ ಎಲ್ಲ ಹೊಡಿತಾರಲ್ಲ, ಪೂಜೆ ಒಂದು ವಾರ ಎಲ್ಲ ಉಳ್ಕೋತಾರಂತಿಲ್ಲ, ಹಂಗದೆಲ್ಲ ಗೊತ್ತಿಲ್ಲ. ನಾನು 1 ಡೇ 2 ಡೇಸ್ ಉಳ್ಕೋತಾರೆ ಅಂದ್ಕೊಂಡಿದ್ದೆ. ಬಟ್ ಬಸ್ಸಲ್ಲಿ ಬರ್ಬೇಕಾದ್ರೆ ಅಜ್ಜಿದಿರೆಲ್ಲ ಹೇಳ್ತಾಯಿದ್ರು, ನಾವು 1 ತಿಂಗಳು ಉಳ್ಕೋತೀವಿ, 1 ವೀಕ್ ಉಳ್ಕೋತೀವಿ, ನಾವು ಅಡುಗೆ ಸಾಮಾನು ನಾವೇ ತೊಗೊಂಡೋಗಿ ಮಾಡಿಕೊಂಡು ತಿನ್ಕೊಂಡು ಬರ್ತೀವಿ, ಆ ಥರ ಎಲ್ಲ ಹೇಳಿದ್ರು. ನಾನು ಹಂಗೂ ಕೇಳೋಣ ಅಂದ್ಕೊಂಡೆ. ಆದರೆ ಬಸ್ಸಲ್ಲಿ ನಾವೆಲ್ಲ ಕಂಡಕ್ಟ್ರು ಅಂಕಲ್ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ವಲ್ಲ ಅಂದ್ಬಿಟ್ಟು ಅವರು ಮಲಿಕೋತಾಯಿದ್ರು. ಏಜ್ ಆಗಿದ್ದೆ ತುಂಬ ಅಂದ್ಕೊಂಡು ನಾವು ಅವ್ರನ್ನ ಜಾಸ್ತಿ ಏನು ಕೇಳೋಕ್ಕೆ ಹೋಗಿರಲಿಲ್ಲ. ಆಮೇಲೆ ದೇವಸ್ಥಾನಕ್ಕೆ ಹೋದ ಆದರೂ ಸಿಕ್ಕಾಪಟ್ಟೆ ಜನ ಅಲ್ಲೂ ನಮಗೆ ಪರಿಚಯ ಆದರೂ ಮಾತಾಡೋಕ್ಕೆಲ್ಲ. ಬಟ್ ನಂಗೆ ಕಂಡಕ್ಟ್ರು ಅಂಕಲ್ ಅವ್ರು ಸಿಕ್ಕಿದ್ದು, ಅವ್ರ ನೇಮ್ ಏನು ಹೇಳಿದ್ರಪ್ಪ, ಮರ್ತೋಗ್ಬಿಡ್ತು ನಂಗೆ. ಅವ್ರ ನೇಮ್ ಏನು ಹೇಳೋದು ಕನ್ಫ್ಯೂಸ್ ಆಯ್ತಾಯಿತ್ತು. ಬಟ್ ಚೆನ್ನಾಗಿತ್ತು, ಅವರು ಫ್ರೆಂಡ್ಲಿಯಾಗಿ ಮಾತಾಡಿದ್ರು. ಆಮೇಲೆ ಅಂಕಲ್ ಸಿಕ್ಕಿಲ್ಲ, ಬಸ್ಸಿಂದ ನಾವು ಇಳಿದ್ವಿ ಅಲ್ವಾ, ಅಲ್ಲಿ ಹೊಂಟೋಗ್ಬಿಟ್ಟಿದ್ರು ಹಿಂದೆ ಎಲ್ಲೋ. ನಾವು ಹುಡುಕಿ ಅಂಕಲ್ ಆಮೇಲೆ ಸಿಕ್ಕಿದ್ಮೇಲೆ ಅಂಕಲ್ಗೆ ಬಾಯ್ ಮಾಡಿ ಥ್ಯಾಂಕ್ಸ್ ಹೇಳ್ಬಿಟ್ಟು ಬಂದ್ವಿ. ಬಟ್ ಆ್ಯಡ್ಸ್ ಆಫ್ ಅಂಕಲ್ಗೆ ಹೇಳ್ಬೇಕಂದ್ರೆ, ಏಕೆಂದರೆ ಹೆಣ್ಮಕ್ಳು ಬಗ್ಗೆ ಅಷ್ಟು ತಿಳ್ಕೊಂಡವ್ರೆ, ಹೇಳೋದು ಮುಖ್ಯ ಅಲ್ಲ, ಬಟ್ ಅವ್ರು ಅದನ್ನು ಅಳವಡಿಸ್ಕೊಂಡು ನಮ್ಗೆ ಹೇಳ್ತಾರಲ್ಲ ಅದು ಮುಖ್ಯ. ಆ ಥರ ಅವ್ರು ನಮ್ಗೆ ಸಿಗಬೇಕಂದ್ರೆ ನಮ್ಗೆ ಅದೃಷ್ಟ ಹೇಳಿ ಅದು ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಸಿಕ್ಕಿದ್ದು. ನಂಗೆ ಅವ್ರು ಮಾತಾಡಿದ್ದೆಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವ್ರು ಕೊಟ್ಟಿದ್ದು ಮೋಟಿವೇಶನ್ ಇದೆಯಲ್ಲ, ನಿಜ ಇಷ್ಟ ಆಗಿದ್ದು, ಚೆನ್ನಾಗಿ ಹೇಳಿದ್ರು. ಬಟ್ ನೆಕ್ಸ್ಟ್ ಟೈಮ್ ಅಂಕಲ್ ಏನಾದ್ರು ಸಿಕ್ಕಿದ್ರೆ ಮತ್ತು ಫೋಟೋ ತಗೋತೀನಿ. ಅಂಕಲ್ ಪರ್ಮಿಷನ್ ಕೇಳ್ಕೊಂಡು ಹಾಕೋತೀನಿ ನಾನು ವ್ಲಾಗ್ಗೆ. ಆಮೇಲೆ ಅಂದ್ಕೊಂಡು ಅಂಕಲ್ಗೆ ಹೇಳಿದ್ರು ವ್ಲಾಗ್ ಈ ಥರ ಎಲ್ಲ ಮಾಡ್ತಾರೆ, ನನ್ನ ಫ್ರೆಂಡ್ಸ್ ಹೇಳಿದ್ರು ಮಾಡು ಒಳ್ಳೇದಾಗಲಿ ಅಂತೆಲ್ಲ ಹೇಳಿದ್ರು. ಬಟ್ ಓಕೆ ಅಂಕಲ್ ಅಂದ್ಕೊಂಡು ಚೆನ್ನಾಗಿ ಮಾತಾಡಿಕೊಂಡು ದರ್ಶನಕ್ಕೆ ನಿಂತ್ಕೊಂಡ್ವಿ ನಾವಿಲ್ಲಿ. ಆದರೆ ಇನ್ನೊಂದೇನೆಂದರೆ, ಇಲ್ಲಿ ದರ್ಶನದ ಹತ್ರ ಹೋಗ್ಬೇಕು, ದರ್ಶನ ಮಾಡೋಕ್ಕೆ ಹೋಗ್ತೀವಲ್ಲ, ಅಲ್ಲಿ ನಲ್ಲಿ ಅಲ್ಲೇ ಇದೆ, ಕೈ ನೀರು ಕುಡಿಯೋಕ್ಕೆ ಅಲ್ಲೇ ಇದೆ. ನಾನು ನಲ್ಲಿ ಇಲ್ಲಿ ಇಟ್ಟಿದ್ದಾರೆ ಅಂದ್ಕೊಂಡಿದ್ದೆ. ಆಮೇಲೆ ನನ್ನ ಫ್ರೆಂಡಿಗೆ ಅವಳು ಗೊತ್ತಲ್ಲ ಹೋಯ್ತಾ ಇರ್ತಾಳಲ್ಲ, ನಾವು ಕೇಳಿದೆ ನೀರು ಕುಡಿಯೋಕ್ಕೆ ಅಂತ ಅಂದು. ನಾನು ಇಲ್ಲೆಲ್ಲ ಇಟ್ಟಿರ್ತಾರೆ ನಂಗೆ ಗೊತ್ತಿಲ್ಲ, ಲೋಟ ಎಲ್ಲ ಇಕ್ಕಿದ್ರು, ನಾನು ಏನು ಲೋಟ ಎಲ್ಲ ಸುಮ್ಮನೆ ಇಡ್ತಾರೇನೋ ಅಂತ ಅಂದ್ಕೊಂಡೆ. ಆಮೇಲೆ ನಲ್ಲಿ ನೋಡಿದೆ ಕಾಣೋದಿಲ್ಲ, ಎಲ್ಲ ಇದೆಲ್ಲ ಅಲ್ಲಿ ಕಬ್ಬಣ ಎಲ್ಲ ಇದು ಮಾಡೋರಲ್ಲ, ಅದೇನು ಕಾಣೋದು ಇಲ್ಲ. ಆಮೇಲೆ ದರ್ಶನ ಸುತ್ತು ಸಿಕ್ಕಾಪಟ್ಟೆ ಸೆಕೆ ಮಾತ್ರ. ನಾವಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಬೆಳಗ್ಗೆ ಹೋಗಿದ್ದಕ್ಕೂ ಸಂಜೆ ಬಂದಿದ್ದಕ್ಕೂ ಇದೇ ಇಲ್ಲ ನೋಡಿ, ಎಷ್ಟು ರಶ್ಶು ಅಂದರೆ ಸಿಕ್ಕಾಪಟ್ಟೆ ರಶ್ಶು. ಊಟಕ್ಕೂ ಅಷ್ಟೇ ಕ್ಯೂ ಸಿಸ್ಟಮು, ಇದಕ್ಕೂ ಅಷ್ಟೇ. ಆದ್ರೆ ಅಂದರೆ ನಾರ್ಮಲ್ ಸ್ಪೆಷಲಿಂದ ಹೋಗ್ಬೋದು ದರ್ಶನಕ್ಕೆ, ಅಂದರೆ ಅದಕ್ಕೆಲ್ಲ ಅಮೌಂಟ್ ಪೇ ಮಾಡಬೇಕು. ಬಟ್ ಅದ್ರ ಬದಲು ನಾವು ಹಿಂಗೆ ಹೋದ್ವಿ. ಬಟ್ಟೆ ಎಲ್ಲ ಚೆನ್ನಾಗಿತ್ತು, ನಂಗಂತೂ ಇಷ್ಟ ಆಯ್ತಿದ್ದು. ಒಳಗಡೆ ಇದು ಎಂಟ್ರೆನ್ಸ್, ಇಲ್ಲಿಂದ ಒಳಗಡೆ ಆ ಕಡೆ ಲೆಫ್ಟ್ ಟರ್ನ್ ಆದರೆ ದೇವ್ರು ಇರುತ್ತೆ. ಅಲ್ಲಿ ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ. ನಾನು ಹಂಗೂ ಒಳಗಡೆ ಮಾಡೋಣ ಅಂತ ಅಂದ್ಕೊಂಡು ನನ್ನ ಫ್ರೆಂಡ್ ಮಾಡಬೇಡ, ಮಾಡ್ಸೋಕ್ಕೆ ಬಿಡೋಲ್ಲ ಅಂತಂದ್ರು. ಅಲ್ಲೇ ಪೊಲೀಸೆಲ್ಲ ನಿಂತಿದ್ರು. ನಾನು ಅಂದರೆ ಚಾಮುಂಡಿ ಬೆಟ್ಟದಲ್ಲಿ ಹಿಂಗೆ ವೀಡಿಯೋ ಮಾಡೋಕ್ಕಂತ ಹೋದೆ. ಬಟ್ ನಾನು ಇನ್ನೂ ವೀಡಿಯೋ ಮಾಡೇ ಇರಲಿಲ್ಲ ಅಷ್ಟೊತ್ತಿಗೆ, ನಂಗೆ ಗೊತ್ತಿರಲಿಲ್ಲ ಮಾಡಬಾರ್ದು ಅಂತ. ಆಮೇಲೆ ಮಾಡೋಕ್ಕೆ ಹೊಂಟೋಗ್ಬಿಟ್ಟಿದ್ದೆ. ಆಮೇಲೆ ಪೊಲೀಸರು ಬಂದು ಏನಪ್ಪ ಫೋಟೋ ತಗೋತಿದ್ದೆ, ಕೊಡು ಫೋನ್ ಅಂದ್ಬಿಟ್ರು. ನಾನು ಇಲ್ಲ ತಗೊಂಡಿಲ್ಲ ನಾನು ಫೋಟೋನ ಅಂತ ಹೇಳ್ಬಿಟ್ಟು ನಾನು ತಗೊಂಡಿರಲಿಲ್ಲ. ಆಮೇಲೆ ಭಯಾಗಿ ಅದಕ್ಕೆ ಎಲ್ಲಾದರೂ ಅವ್ರು ಬೋರ್ಡ್ ಏನಾದರೂ ಹಾಕಿದ್ರೆ ನಾನು ತಗೊಳ್ಳಲ್ಲ. ಯಾಕಂದ್ರೆ ಯಾರೋ ತಗೋತಾರೋ ನೋಡಿದ್ರೆ ತಗೋತೀನಿ ಅಷ್ಟೇ, ಇಲ್ಲಾಂದರೆ ತಗೊಳಕ್ಕೆ ಹೋಗಲ್ಲ. ಆಮೇಲೆ ಯಾರೋ ಬೆಳ್ಳಿದು ತೇರು ಎಳಿಸ್ತಾಯಿದ್ರು, ಅದನ್ನು ನೋಡಿದ್ದು. ನಾವು ಊಟಕ್ಕೆ ನಿಂತಿದ್ದೋ, ಊಟಕ್ಕೆ ಸಿಸ್ಟಮಲ್ಲಿ ನಿಂತಿದ್ದು ನೋಡಿ. ಇಲ್ಲೂ ಅಷ್ಟೇ ಸಿಕ್ಕಾಬಟ್ಟೆ ಕ್ಯೂ ಸಿಸ್ಟಮ್ ಹತ್ರ.
ಊಟಕ್ಕೆಲ್ಲ. ಬಟ್ ಅಂದರೆ ಊಟಕ್ಕೆ ಯಾರಿಗೂ ಒಂದು ಪ್ರಸಾದ ಯಾರಿಗೂ ಮೋಸ ಇಲ್ಲ, ಎಲ್ಲರಿಗೂ ಸಿಗುತ್ತಂತೆ 3 ಗಂಟೆ ತನಕ. ನಾವು ಹೋದಾಗ 1 ಗಂಟೆ ಆಗಿತ್ತು, ಬಟ್ ಅಲ್ಲಿಂದ ಅಲ್ಲಿಗೆ ಹೋಗೋಷ್ಟೊತ್ತಿಗೆ 2 ಗಂಟೆ ಆಗಿತ್ತು, 1:30 ಆಗಿತ್ತು. ನಾವು ಅಲ್ಲಿಗೆ ಊಟ ಮಾಡ್ಕೊಂಡು ಈಚೆ ಬರೋಷ್ಟೊತ್ತಿಗೆ 2 ಕಾಲ ಆಗಿತ್ತು ನಾವು ಈಚೆ ಬಂದಾಗ. ಬಟ್ ಪ್ರಸಾದ ಎಲ್ಲ ವೀಡಿಯೋ ಮಾಡಿಕೊಂಡೆ ನಾನು ಇರಲಿ ಅಂತ. ಬಟ್ ಫಸ್ಟ್ ಟೈಮ್ ಅಲ್ವಾ, ಅದು ಮಮ್ಮಿಗೆ ಮನೇಲಿ ಬಂದು ತೋರಿಸೋಣ ಅಂತೆಲ್ಲ ಮಾಡಿಕೊಂಡೆ. ಬಟ್ ಊಟ ಎಲ್ಲ ಚೆನ್ನಾಗಿತ್ತು. ನಾನು ಏನು ಪ್ರಸಾದ ಅಂದರೆ ಹೊರಗಡೆ ಅಲ್ಲಿ ಹೋದ ಅದು ಬೇಡ ಇದು ಬೇಡ ಅಂತ. ಬಟ್ ಪ್ರಸಾದ ಅವ್ರು ಏನೇ ಕೊಟ್ಟರು ಬೇಡ ಅಂದಿಲ್ಲ, ಎಲ್ಲ ಹಾಕ್ಸ್ಕೊಂಡು ತಿಂದೆ. ರಸಮ್ ಮಾಡಿದರು, ಬೇಳೆ ಸಾಂಬಾರು, ಮೊಸಪ್ಪು ಅಂತೀನಿ, ಮೊಸರು, ಗೊಜ್ಜು ಮಾಡಿದ್ರು, ಏನು ಕಾಳು ಗೊಜ್ಜು ಮಾಡಿದ್ರು, ಪಾಯಸ ಮಾಡಿದರು. ನಾವು ಕುಡ್ದು ಆಮೇಲೆ ಹೊರಟ್ವಿ. ಸಂಜೆ ಸಿಕ್ಕಾಪಟ್ಟೆ ಬಿಸಿಲು, ನಾನಂತೂ ನಡೆಯೋಕ್ಕೆ ಆಯ್ತಾ ಇರಲಿಲ್ಲ. ಆಮೇಲೆ ಶೂ ಹಾಕ್ಕೊಂಡು ಅಲ್ಲೇ ಹೂ ತೊಗೊಂಡಿದ್ವಲ್ಲ, ಪೂಜೆ ಸಾಮಾನು ತೊಗೊಂಡಿದ್ವಲ್ಲ, ಅಲ್ಲೇ ಬಿಟ್ಬಿಟ್ಟು ಆಮೇಲೆ ಇಲ್ಲಿ ಬಂದ್ವಿ. ಈಗೇನು ಏನೋ ಕಟ್ತಾ ಇದ್ದಾರೆ ಅಂದರೆ ಏನಕ್ಕೂ ಗೊತ್ತಿಲ್ಲ ಬೇಬಿ, ಅಲ್ಲಿ ಏನು ಮಾಡ್ತಾರೇನೋ ಗೊತ್ತಿಲ್ಲ, ಅಲ್ಲಿ ಕಟ್ತಾಯಿದ್ರು. ಇವರಿಬ್ಬರಂತೂ ಫುಲ್ಲು ನಿದ್ದೆ ಹೊಡಿತಾಯಿದ್ರು. ನಾನು ಮಲಿಕೊಂಡಿದ್ದೆ, ನನ್ನ ಫ್ರೆಂಡ್ ಕಾವ್ಯ ಎದ್ದಾಳಿಸ್ಬಿಟ್ಲು ನನ್ನ. ಇದು ಏನೋ ಕೆಳಗಡೆ ಬೆಟ್ಟದಿಂದ ಇಳಿಬೇಕಾದ್ರೆ ಅಲ್ಲೇನೋ ಬರುತ್ತೆ ಅಂದ್ಬಿಟ್ಟು ನಾನು ಎದ್ದಾಳಿಸ್ಬಿಟ್ಲು. ನಾನು ನಿದ್ದೆ ಹೋಯ್ತು ಅಂದ್ಕೊಂಡು ನಾನು ಅವರಿಬ್ರು ಮಲಗಿದ್ರಲ್ಲ ಅಂದ್ಕೊಂಡು ವೀಡಿಯೋ ಮಾಡ್ಕೊಂಡು ಹಂಗೆ. ಅವ್ರಿಗೆ ಗೊತ್ತಿಲ್ಲ ಬೇಬಿ, ಈ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಕೇಳ್ತಾರೆ ಬಂದು ನನ್ನ, ಯಾಕೆ ವೀಡಿಯೋ ಎಲ್ಲ ಹಾಕಿದ್ದೆ ನೀನು, ಹಂಗೆ ಹಿಂಗೆ ಅಂತಾರೆ. ಆಮೇಲೆ ಇಲ್ಲಿಂದ ಹೋಗ್ಬೇಕಾದ್ರೆ ಮಾತ್ರ ಸೀಟ್ ಸಿಕ್ಕಿದ್ದು, ಅದೊಂದು ಖುಷಿ ಆಯ್ತು. ಇದೊಂದಕ್ಕೆ ಸೀಟ್ ಸಿಕ್ಕಿದ್ದು. ಮತ್ತು ನೆಕ್ಸ್ಟು ಮಂಡ್ಯ ನಮಗೆ ಮಳವಳ್ಳಿಯಿಂದ ಪುನಃ ಮಂಡ್ಯಕ್ಕೆ ಬಂದಾಗ ಮಾತ್ರ ಸೀಟ್ ಸಿಕ್ಕಿದ್ದು ನಮ್ಗೆ. ಅದು ಸೀಟ್ ಸಿಕ್ಕಿದ್ದೆ 2-3 ಇಟ್ಕೊಂಡಿದ್ದೆ. ಬಟ್ ಅಲ್ಲೇ ಜಗಳ ಆಡ್ಕೊಂಡು ಎಲ್ಲ ಬಿಡಿಸ್ಕೊತಾರಲ್ಲ, ಇನ್ನು 2 ಸಿಕ್ತು. 2ರಲ್ಲೇ 3 ಜನ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೂ ಬಂದ್ವಿ. ಸಿಕ್ಕಾಪಟ್ಟೆ ಲೇಟ್ ಆಯಿತು ಅನ್ನೋರು ತುಂಬ ಟೆನ್ಷನಲ್ಲಿದ್ದರು. ಯಾಕೆ ಕೇಳಿದೆ ಅಂತ ಕೇಳ್ತಾರೆ, ಯಾವುದೂ ಪರವಾಗಿಲ್ಲ, ತುಂಬ ಟೆನ್ಷನಲ್ಲಿದ್ದರು. ಅಂತೂ ಇಂತೂ 8 ಗಂಟೆ ಆಗೋಯ್ತು ನಾವು ಮಂಡ್ಯಕ್ಕೆ ಬರೋಷ್ಟೊತ್ತಿಗೆ. ಆದರೂ ಮಳವಳ್ಳಿಗೆ ಹೋಗಿ ನಾವು ಹಂಗೂ ಫ್ರೀ ಇರುತ್ತೆ ಮಂಡ್ಯಕ್ಕೆ ಹೋದ್ರು ಅಂದ್ಕೊಂಡೆ. ಮಳವಳ್ಳಿಗೆ ಹೋದ್ರೂ ಸೀಟ್ ಸಿಗೋಲ್ಲ, ಕೊಳ್ಳೇಗಾಲಕ್ಕೆ ಹೋದ್ರೂ ಸೀಟ್ ಸಿಗೋಲ್ಲ, ಎಲ್ಲೋದ್ರೂ ಸೀಟ್ಗೆ ಜಗಳಾಡ್ತಾರೆ. ನಾವು ಒಂದು ಬಟ್ಟೆ ಏನಾದರೂ ಕರ್ಚೀಫ್ ಏನಾದರೂ ಹಾಕಿದ್ರು ಎತ್ತಾಕ್ಬಿಡ್ತಾರೆ, ಸೀಟೇ ಸಿಗೋದಿಲ್ಲ. ಅಲ್ಲೂ ಸೀಟ್ ಸಿಕ್ಕಿಲ್ಲ, ಹಂಗೆ ನಿಂತ್ಕೊಂಡಿದ್ವಿ. ಅಲ್ಲಿಂದ ಫುಲ್ಲು ನಿಂತ್ಕೊಳ್ಳೋದೇ ಇವತ್ತು, ಸೀಟೇ ಸಿಕ್ಕಿಲ್ಲ. ಒಂದೇ ಕಡೆ 2 ಕಡೆ ಸೀಟ್ ಸಿಕ್ಕಿದ್ದು ನಮಗೆ. ದೇವಸ್ಥಾನದಿಂದ ಕೆಳಗಡೆ ಕೊಳ್ಳೇಗಾಲಕ್ಕೆ ಬರೋಕ್ಕೆ ಸೀಟ್ ಸಿಕ್ತು, ಅದು ಬಿಟ್ಟರೆ ಈ ಕಡೆ ಮಳವಳ್ಳಿಯಿಂದ ಮಂಡ್ಯಕ್ಕೆ ಬರೋಕ್ಕೆ ಸೀಟ್ ಸಿಕ್ತು. ಅದು ನಾವು ಇಟ್ಕೊಂಡಿದ್ದು ಹೋಗಿ ಇಲ್ಲಿ ಇಟ್ಕೊಂಡಿದ್ರು ಸಿಗ್ತಾ ಇರಲಿಲ್ಲ, ತುಂಬ ರಶ್ ಆಗಿಬಿಡ್ತಾಯಿದ್ರು. ಆದರೂ ನಾವು ಮಂಡ್ಯಕ್ಕೆ ಹೋಗೋ ತನಕ ಇಟ್ಕೊಳ್ಳೇಬೇಕು ಅಂದ್ಬಿಟ್ಟು ಇಟ್ಕೊಂಡ್ವಿ ಸೀಟೇ. ನಾನು ಮುಂದೆ ಇಟ್ಕೊಂಡಿದ್ದು, ಕಾವ್ಯ ಹಿಂದೆ ಇಟ್ಕೊಂಡಿದ್ಲು. ಆಮೇಲೆ ಹಿಂದೆನೇ ಹೋಗೋಣ ಅಂದ್ಬಿಟ್ಟು ಹಿಂದೆನೇ ಹೋಗಿ ಎಲ್ಲ ಕೂತ್ಕೊಂಡಿದ್ವಿ. ಸಂಜೆ ಸಿಕ್ಕಾಪಟ್ಟೆ ಲೇಟಾಗಿತ್ತು. ಆದರೂ ನಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ದು ಅಂದರೆ, ನಮ್ಮ ಮಂಡ್ಯದಿಂದ ಡೈರೆಕ್ಟ್ ಬಸ್ ಇದೆ. ಬೆಳಗ್ಗೆ 6:30ಗೆ ಬಸ್ ಹೊರಟ್ರೆ ಮಧ್ಯಾಹ್ನ ಅಲ್ಲಿಗೆ ಹೋಗ್ತೀವಿ 11 ಗಂಟೆ ಅಷ್ಟೊತ್ತಿಗೆ. ಪುನಃ ಅಲ್ಲಿ 1 ಗಂಟೆ 1:30ಗೆ ಪುನಃ ರಿಟರ್ನ್ ಮಂಡ್ಯಗೆ ಬರುತ್ತಂತೆ. ರಿಟರ್ನ್ ಬಸ್ ಆ ಥರ ಹೋಗೋಣ ಅಂದ್ಕೊಂಡೆ. ಬಟ್ ಆ ಟೈಮಿಂಗ್ಸ್ಗೆ ನಮಗೂ ಅಡ್ಜಸ್ಟ್ ಆಗೋಲ್ಲ. ಪೂಜೆ ಎಲ್ಲ ಅಲ್ಲೆಲ್ಲ ನಾವು ದರ್ಶನ ಮಾಡಬೇಕಲ್ವ, ಅದರಿಂದ ನಮಗೂ ಅಡ್ಜಸ್ಟ್ ಆಗೋಲ್ಲ. ಆಮೇಲೆ ನಾವು ಅದಕ್ಕೆ ಅಲ್ಲೇ ನಾವೆಲ್ಲಿ ಈ ಕಡೆಯಿಂದ ಹೋಗ್ಬೇಕಾದ್ರೆ ಕರೆಕ್ಟಾಗಿ ಹೋಗಲಿಲ್ಲ, ಮಳವಳ್ಳಿಲೇ ಇಳ್ಕೊಬಿಟ್ವಲ್ಲ ಅಂದ್ಬಿಟ್ಟು ಅವಾಗ ಬಸ್ಸಿಗೆ ಏರ್ ಮಾಡಲಿಲ್ಲ. ಆಮೇಲೆ ಹೇಳಿದ್ರು ಕಂಡಕ್ಟ್ರು 3 ಗಂಟೆಗೆ ಬರುತ್ತೆ ಅಂದರು. ಬಟ್ 3 ಗಂಟೆಗೆ ಇಲ್ಲ ಅಂತಲ್ಲ, ನಾನು ಕೇಳಿದೆ ಅಲ್ಲ ಆಫೀಸಲ್ಲಿ, ಅವರಿಲ್ಲ ಬರೋಲ್ಲ ಕಣಪ್ಪ, ಮಂಡ್ಯಕ್ಕೆ ಯಾವುದಿಲ್ಲ ಡೈರೆಕ್ಟು ಅಂತ ಅಂದರು. ಸರಿ ಅಂದ್ಬಿಟ್ಟು ಮಳವಳ್ಳಿ ಬಸ್ ಬರುತ್ತೆ, ಮಳವಳ್ಳಿಯಿಂದ ಹೋಗಿ ಸಿಗುತ್ತೆ ಅಂತ ಅಂದರು. ಆಮೇಲೆ ಇಲ್ಲಿ ಮಳವಳ್ಳಿಗೆ ಬಂದ್ವಿ. ಹಂಗೆ ಮಳವಳ್ಳಿಗೆ ಬಸ್ ಸಿಕ್ತು. ಆದರೆ ನಾವು ಮಳವಳ್ಳಿ ಬಸ್ ಹತ್ತಲಿಲ್ಲ, ಅದು ಸಿಕ್ಕಾಪಟ್ಟೆ ರಶ್ ಇತ್ತು ಅಂದ್ಬಿಟ್ಟು ನಾವು ಇಳ್ದು ಪುನಃ ಕೊಳ್ಳೇಗಾಲಕ್ಕೆ ಚಾಮರಾಜನಗರದ ಬಸ್ ಹತ್ತಿ ಕೊಳ್ಳೇಗಾಲದಲ್ಲಿ ಇಳ್ದು ಅಲ್ಲಿಂದ ಮಳವಳ್ಳಿ ಬಸ್ ಹತ್ತಿದ್ದು. ಅಲ್ಲೂ ಸಿಕ್ಕಾಪಟ್ಟೆ ರಶ್ಶು, ನಿಂತ್ಕೊಳ್ಳೋಕೆ ಐತೆಲ್ಲ, ಏನೆಲ್ಲ ಹೋಗಿ ಒಳಗಡೆ ಅಂತಾರೆ. ನಾವು ಹೆಂಗೆ ಹೋಗೋಕ್ಕಾಗುತ್ತೆ, ಆದರೂ ಬಸ್ಸಲ್ಲಿ ಸಿಕ್ಕಾಪಟ್ಟೆ ಕಷ್ಟ. ಆದರೆ ಇವತ್ತು ಇನ್ನೊಂದೇನು, ಗೌರ್ಮೆಂಟ್ ಹಾಲಿಡೇ ಬೇರೆ, ಯಾರು ತುಂಬ ಜನ ರಶ್ ಇದ್ದರು. ಆಮೇಲೆ ಪ್ರಸಾದ ಎಲ್ಲ ತೊಗೊಂಡ್ವಿ, ಅದೇನಿಲ್ಲ, ಪ್ರಸಾದ ಲಾಡು ತೊಗೊಂಡ್ವಿ, ಮಾಮೂಲಿ ನಾರ್ಮಲ್ ಎಲ್ಲ ತೊಗೊಂಡು ಬಂದ್ವಿ. ಆಮೇಲೆ ಇನ್ನೇನು ಹೊರಗಡೆ ಹೋದರೆ ನಾವೇನು ತಿಂತೀವಿ, ತಿನ್ನೋದೇ ಮಾವಿನ್ಕಾಯಿ. ಆಲ್ಮೋಸ್ಟ್ ಎಲ್ಲ ತಿನ್ನೋದೇ ಅದು. ಅಂದರೆ ಈಗ ಸೀಸನ್ ಇರೋದ್ರಿಂದ ಅದೇ ಅಲ್ವಾ ಜಾಸ್ತಿ ತಿನ್ನೋದು. ಅದನ್ನು ತಿಂದ್ಕೊಂಡು ಅಲ್ಲೇ ಕೂತ್ಕೊಂಡು ಎಲ್ಲ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅದೊಂದು ಚೆನ್ನಾಗಿತ್ತು. ಅದೊಂಥರ ಎಂಜಾಯ್ಮೆಂಟ್ ಇತ್ತು, ಒಂಥರ ಸಮಾಧಾನ ಆಯಿತು. ಬೇರೆ ಕಡೆ ಎಲ್ಲ ಇದಾಗೋಯ್ತಿದ್ದು, ಬಟ್ ಇಲ್ಲಿ ಫ್ರೀಯಾಗಿ ಹೋಗಿ ಬಂದ್ವಿ, ಅದೊಂದು ಖುಷಿ ಆಯಿತು ನನಗೆ. ಆದರೆ ಸ್ವಲ್ಪ ನಿಂತ್ಕೊಂಡು ಹೋಗಿದ್ದು, ಇನ್ನೂ ಕೂತ್ಕೊಂಡೋಗಿದ್ರೆ ಇನ್ನೂ ಖುಷಿ ಆಯ್ತಿತ್ತೇನೋ ಅಂತ ಅನಿಸುತ್ತೆ ನನಗೆ, ಅನಿಸ್ತಿದ್ದು ಅಷ್ಟೇ ನನಗೆ. ಅದು ಬಿಟ್ಟು ಏನಿಲ್ಲ, ರಶ್ ಇದ್ದರೂ ಪರವಾಗಿಲ್ಲ. ಬಟ್ ನಂಗೆ ಖುಷಿಯಾಗಿದ್ದು, ನಂಗೆ ದೇವ್ರ ಪ್ರಸಾದ ನಾನು ಅಂದ್ಕೊಂಡಂಗೆ ಎಲ್ಲ ಸಿಕ್ತು. ನಾನು ಸಿಗೋಲ್ಲ ಪ್ರಸಾದ ಅಂದ್ಕೊಂಡಿದ್ದೆ, ಹಂಗೂ ಸಿಕ್ತು. ದರ್ಶನಕ್ಕೆ ಅದು ರಶ್ ಇತ್ತಲ್ಲ, ನಾನು ಹಂಗೂ ಅಲ್ಲೂ ಸಿಗೋಲ್ಲ ಅಂದ್ಕೊಂಡಿದ್ದೆ, ಬಟ್ ಅಲ್ಲೂ ಸಿಕ್ತು. ನಾವೆಲ್ಲ ಮುಗಿಸ್ಕೊಂಡು ಹೊರಟ್ವಿ ಮನೆಗೆ.